Good morning, dear students. In the previous session, we had seen a problem. Okay. Also, you did the homework. Very good. So today in the class, we are going to see the problem 2. That is, it contains a various arrival times. ಹಿಂದಿನ ಪ್ರೀವಿಯಸ್ ಎಕ್ಸಾಂಪಲ್ ಒಳಗೆ ಏನಿತ್ತು ಎಲ್ಲಾ ಪ್ರೊಸೆಸಸ್ ಅರೈವ್ ಆಗಿತ್ತು ಸೇಮ್ ಟೈಮ್ ಒಳಗೆ ಅರೈವ್ ಆಗಿತ್ತು ದಟ್ ಇಸ್ 0 ಒಳಗೆ. ಇವತ್ತೇನಾಗ್ತದ ಡಿಫರೆಂಟ್ ಟೈಮ್ ಒಳಗೆ ಬರ್ತೈತಿ. ಕನ್ಸಿಡರ್ ದ ಪ್ರಾಬ್ಲಮ್. Consider a set of processes. Consider a set of processes, that is process, another one is arrival time, the next one is burst time. Arrival time and burst time today. Okay, one second. ಕಳ್ಸಿನ ಸ್ಟಾರ್ಟ್ ಆಗೈತ್ರಿ. ಇಲ್ಲ ನಾನು ತಗೊಂಡಿದ್ದೀನಿ. ಹಲೋ. Okay, process, arrival time and burst time. In the previous session ಒಳಗೆ ಏನ್ ಮಾಡಿದ್ವಿ, the arrival time is 0 of all the process ಅಂತ ಹೇಳಿದ್ವಿ, ಆರ್ಡರ್ ಅನ್ನ ಕೊಟ್ಟಿದ್ವಿ. ಒನ್ ಟೈಪ್ ನೆನಪಿರ್ತದ ನಿಮಗ, 0th ಅರೈವ್ ಆಗಿದ್ದು ಆರ್ಡರ್ ವೈಸ್ ಹೋಗಿದ್ವಿ. ಇವತ್ತಿನ ಪ್ರಾಬ್ಲಮ್ ಒಳಗೆ ಏನ್ ಮಾಡಾಕತ್ತೀವಿ ಅಂದ್ರ ಅರೈವಲ್ ಟೈಮ್ ಅನ್ನ ಮೆನ್ಷನ್ ಮಾಡಾಕತ್ತೀವಿ. ಅಲ್ಲಿ ಕಂಪ್ಲೀಟ್ಲಿ ಸೇಮ್ ಅರೈವಲ್ ಟೈಮ್ ಒಳಗೆ ಬಂದಿದ್ದು, ಇಲ್ಲಿ ಅರೈವಲ್ ಟೈಮ್ ಡಿಫರೆಂಟ್ ಇರ್ತದೆ. ಓಕೆ, ಸೊ ಲಕ್ಷ್ಯ ಇರಲಿ, ಕಾನ್ಸಂಟ್ರೇಟ್ ಮಾಡ್ರಿ. 3 ಟೈಪ್ ಕ್ಯಾಟಗರೀಸ್ ಬರ್ತವೆ. ಬರ್ಕೋಬೇಕಾ ಪ್ರಾಬ್ಲಮ್ ನಾ ಬಿಡಿಸೋ ಮುಂದಾಗ. P4 arrival time 0th millisecond, 1 second, 2 second, 3 seconds. ಬಂದಂತಹ time arrival time. Burst time will be 20 seconds, 4 seconds, 1 second, 30 seconds. Got it? The finally what you need to find the average waiting time. Find average waiting time. Question ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. Find average waiting time and another thing that is average turnaround time. Average turnaround time. The first question we need to understand. This is what our question. What he is telling, consider a set of processes are there. Set of processes adav nam hatra. Okay, set of processes adav P1, P2, P3, P4. ನಾಲ್ಕು set of processes adav nam hatra. 4 set of processes. 4 processes ಯಾವಾಗ ಬಂದಾವ? ಒಂದು process 0th millisecond ಗೆ ಬಂದತಿ, ಒಂದು process 1 millisecond ಗೆ ಬಂದತಿ, ಇನ್ನೊಂದು 2nd millisecond ಗೆ ಬಂದತಿ, P4 3 millisecond ಗೆ ಬಂದತಿ. ತಿಳಿತಾ? ಅರೈವಲ್ ಟೈಮ್ ಬಂದಂತಹ ಟೈಮ್ ನಾ ಹೇಳಿದ್ದೆ. ಲೆಕ್ಚರರ್ಸ್ 8:45 ಬರ್ತಾರ, ಒಬ್ರು 8:46 ಗೆ ಬರ್ತಾರ, ಒಬ್ರು 8:47 ಗೆ ಬರ್ತಾರ. ಒಂದೊಂದ್ ಸೆಕೆಂಡ್ ಗ್ಯಾಪ್ ಅದಾವ. ಹಂಗೆ ಇಲ್ಲಿನೂ P1 ಫಸ್ಟ್ ಬಂತು, P2 ಸೆಕೆಂಡ್ ಬಂದದ, P3 ಥರ್ಡ್ ಬಂದದ. ಹೆಂಗ್ ಹೇಳಾಕತ್ತೀರಿ ಅರೈವಲ್ ಟೈಮ್? ಕ್ಲಿಯರ್ ಅಪಿ? ತಿಳಿಯಾಗ್ತದೆ? ಅರ್ಥ ಆಗ್ಲಿತ್ತದ? ರೈಸ್ ಯುವರ್ ಹ್ಯಾಂಡ್. ಹ್ಯಾಂಡ್ ರೈಸ್ ಮಾಡ್ರಿ. ತಿಳಿಲಿಲ್ಲ ಅಂದ್ರ ತಿಳಿದತ್ತೋ ಇಲ್ಲೋ? ರೈಸ್ ಯುವರ್ ಹ್ಯಾಂಡ್ ಇಫ್ ಇಟ್ ಇಸ್ ಕ್ಲಿಯರ್. ರೈಸ್ ಯುವರ್ ಹ್ಯಾಂಡ್. ಈಗ ನೀವ್ ಹೇಳ್ರಿ, ನನಗೆ ನೀವು ಮೆಸೇಜ್ ಮಾಡ್ರಿ. P1 ಯಾವಾಗ ಬಂದತ್ರಿ? ಫಾಸ್ಟ್ ಮೆಸೇಜ್ ಮಾಡ್ಬೇಕಾ? ಟೈಮ್ ಇಲ್ಲ, ಪ್ರಾಬ್ಲಮ್ ಬಹಳ ದೊಡ್ಡದೈತಿ. P1 ಯಾವಾಗ ಬಂದತಿ ನಿಮಗೆ? P1 ಯಾವಾಗ ಬಂದದ? 0th. P2 1 millisecond ಗೆ ಬಂದತಿ, P3 2 millisecond ಗೆ ಬಂದತಿ, P4 3 millisecond ಗೆ ಬಂದತಿ. ಬಂದತ್ತೋ ಇಲ್ಲೋ? ಬಂದತಿಲ್ರಿ? ರೈಸ್ ಯುವರ್ ಹ್ಯಾಂಡ್.
ಅರ್ಥ ಆಗ್ಯದ? ಹಾ, ಬರ್ಸ್ಟ್ ಟೈಮ್ ಅಂದ್ರೆ ಏನು? ಅದು ಸಿಪಿಯು ಒಳಗೆ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಎಷ್ಟೊತ್ತನ ಟೈಮ್ ತಗೋತತಿ? ಸಿಪಿಯು ಒಳಗೆ ಎಕ್ಸಿಕ್ಯೂಟ್ ಆಗ್ಲಿಕ್ಕೆ ಎಷ್ಟೊತ್ತನ ಟೈಮ್ ತಗೋತದ? P1 ಎಷ್ಟೊತ್ತನ ಟೈಮ್ ತಗೋತದ? Consider, if he not mentioned anything in the problem, you need to consider burst time as a milliseconds. ಲಕ್ಷ್ಯ, ಅವ ಏನೂ ಮೆನ್ಷನ್ ಮಾಡಿಲ್ಲ ನಿಮ್ಗ, ಹಿಂಗ್ ತಗೋರಿ ಮಿಲಿ ಸೆಕೆಂಡ್ ಒಳಗ್ ತಗೋರಿ ಅಂತ ಹೇಳ್ದ. ಯು ನೀಡ್ ಟು ಅಸ್ಯೂಮ್, ಇಲ್ಲ ಅವ ಏನೂ ಮೆನ್ಷನ್ ಮಾಡಿಲ್ಲ, ಓನ್ಲಿ ಪ್ರಾಬ್ಲಮ್ ಕೊಟ್ಟಾನ, ನೀವು ಅದನ್ನ ಮಿಲಿ ಸೆಕೆಂಡ್ ಒಳಗ ಅಸ್ಯೂಮ್ ಮಾಡ್ಕೋಬೇಕು. 20 ಸೆಕೆಂಡ್ ಮಿಲಿ ಸೆಕೆಂಡ್, 4 ಮಿಲಿ ಸೆಕೆಂಡ್. P2 ಎಕ್ಸಿಕ್ಯೂಷನ್ ಟೈಮ್ ಏನು? 4 ಮಿಲಿ ಸೆಕೆಂಡ್. P3 ಎಕ್ಸಿಕ್ಯೂಷನ್ ಟೈಮ್ ಏನು? 1 ಮಿಲಿ ಸೆಕೆಂಡ್. P4 ಎಕ್ಸಿಕ್ಯೂಷನ್ ಟೈಮ್ ಏನು? 30 ಮಿಲಿ ಸೆಕೆಂಡ್. ತಿಳಿತಾ? ತಿಳಿತ್ರಿ? ಅರೈವಲ್ ಟೈಮ್ ಬಸ್ ಟೈಮಿಗೆ ಡಿಫರೆನ್ಸ್ ಗೊತ್ತೈತಿಲ್ಲ ನಿಮ್ಗ? ಅರೈವಲ್ ಟೈಮ್ ಅಂದ್ರ ಪ್ರೊಸೆಸ್ ಎಂಟರ್ ಆಗಿದ್ ರೆಡಿ ಕ್ಯೂ ಒಳಗ, ಬಸ್ ಟೈಮ್ ಅಂದ್ರೆ ಎಕ್ಸಿಕ್ಯೂಷನ್ ತಗೊಳ್ತಕ್ಕಂತ ಟೈಮ್. ನೆಕ್ಸ್ಟ್ ಏನ್ ಮಾಡ್ಬೇಕು ನಾ ಈಗ? I need to write a solution. I need to write a solution. Solution. First, 2 marks will be for what it is? Gantt chart. Gantt chart. How you are going to start the Gantt chart? The first Gantt chart will be started from the 0th millisecond. ಯಾವಾಗಲೂ Gantt chart ಅನ್ನ ನೀವು 0th millisecond ಇಂದ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಗ್ಲಿಕ್ಕತ್ತದ? ಸೊ ಇಲ್ಲಿ ಏನಾಗ್ತದೆ ನೋಡ್ರಿ, 0th millisecond ಗೆ ಬಂದೆ ನಾನು, OS ಬಂದೆ. ಈ ಗ್ರೂಪ್ ಒಳಗೆ ಯಾವ್ದಾರ 0th millisecond ಗೆ ಪ್ರೊಸೆಸ್ ಬಂದದ್ರಿ? 0th millisecond ಒಳಗೆ ಯಾವ್ದಾರ ಪ್ರೊಸೆಸ್ ಎಂಟರ್ ಆಗ್ಯದೇನ? ನಾ ಹುಡುಕಾಡತ್ತೀನಿ, ಆಗ್ಯದೋ ಇಲ್ಲೋ? ನೀವ ಹೇಳ್ಬೇಕು ನನಗ, ಆಗೈತೋ ಇಲ್ಲೋ? ಚಾಟ್ ಮಾಡ್ರಿ. 0th millisecond ಒಳಗೆ ಯಾವ್ದಾರ ಬಂದದೋ ಇಲ್ಲೋ? ಯಾವ್ದು 0th millisecond ಒಳಗೆ ಯಾವ್ದು ಬಂದತಿ? P1 ಬಂದತ್ಯಾ? ಅಂದ್ರೆ ಯಾರನ್ನ ಎಕ್ಸಿಕ್ಯೂಷನ್ ಕಳಿಸ್ಬೇಕು ನಾ? ಅಕಾರ್ಡಿಂಗ್ ಟು ದ ಫಸ್ಟ್ ಕಮ್ ಫಸ್ಟ್ ಸರ್ವ್. ಇಲ್ಲಿ ಬರೀತೀನಿ ನಾನು, FCFS. ಯಾರನ್ನ ಕಳಿಸ್ಬೇಕು? FCFS. P1 ಅನ್ನ ಕಳಿಸ್ಬೇಕಾ? ಏನ್ ಮಾಡ್ಬಿಡ್ತೀರಿ ನೀವು? P1 ಸ್ವಲ್ಪ ಅಂದಾಜಲ್ಲಿ ಎಷ್ಟು ಮಾಡ್ಕೋರಿ. P1 ಎಷ್ಟು ಮಿಲಿ ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಆಗ್ತತ್ರಿ? P1 ಎಷ್ಟು ಮಿಲಿ ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಆಗ್ತತಿ? 20 ಮಿಲಿ ಸೆಕೆಂಡ್ ಎಕ್ಸಿಕ್ಯೂಟ್ ಆಗ್ತದಾ? ಎಸ್ ಆರ್ ನೋ? ಹಾ, 20 ಮಿಲಿ ಸೆಕೆಂಡ್ ಆಗ್ಲಿ ಅಂದ್ರ ಬಿಡ್ರಿ. 1 ಮಿಲಿ ಸೆಕೆಂಡ್ ಒಳಗೆ ಯಾರ ಎಂಟರ್ ಆಗ್ಯಾರ ನೋಡ್ರಿ? ಆಗ್ಯಾರ? P2 ಆಗ್ಯಾರ. P2 ಕಳಿಸ್ಲಾಕ್ ಬರ್ತೈತಿ? until P1 completes the task. P2 ನ ಕಳಿಸ್ಲಿಕ್ಕೆ ಬರ್ತದೋ ಬರಂಗಿಲ್ಲೋ? until P1 completes the task, P2 ನ ಕಳಿಸ್ಲಿಕ್ಕೆ ಬರ್ತದೋ ಬರಂಗಿಲ್ಲೋ? ಬರಂಗಿಲ್ಲ. ಯಾಕಂತಂದ್ರ FCFS ಎದ್ರ ಮೇಲೆ ವರ್ಕ್ ಆಗ್ತತಿ? FCFS ನಾನ್ ಪ್ರಿಯಂಪ್ಟಿವ್ ಮೇಲೆ ವರ್ಕ್ ಆಗ್ತತಿ. ನಾನ್ ಪ್ರಿಯಂಪ್ಟಿವ್ ಅಂದ್ರೆ ಏನು? once process is entered into the CPU, it will not be taken away from the CPU until it completes its task. ಈ ಸ್ಟೇಟ್ಮೆಂಟ್ ನೆನಪಿಟ್ಕೋರಿ, ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ತಿಳಿತದ? ಸೊ ಎಷ್ಟು ಮಿಲಿ ಸೆಕೆಂಡ್ಸ್ ವರೆಗೂ ಇರ್ತದೋ P2 P1? 20 ಮಿಲಿ ಸೆಕೆಂಡ್ಸ್. ಮುಗೀತು. P2 ಕಂಪ್ಲೀಟ್ ಆಯ್ತು. P1 ಕಂಪ್ಲೀಟೆಡ್. ನೆಕ್ಸ್ಟ್ ಯಾರು ಹೋಗ್ತಾರೆ ಈಗ? ನೆಕ್ಸ್ಟ್ ಯಾರು ಬಂದಾರಿ? ಕ್ಯೂ ಒಳಗೆ ಯಾರು ಅದಾರ? ಈಗ 20 ಮಿಲಿ ಸೆಕೆಂಡ್ ಆಗೈತಿ, ನನಗ ಟೈಮ್ ಎಷ್ಟಾಗೈತಿ? 0 ದಿಂದ 20 ಮಿಲಿ ಸೆಕೆಂಡ್ ಆಗೈತಿ. ಎಲ್ಲಾ ಪ್ರೊಸೆಸಸ್ ಬಂದ್ಬಿಟ್ಟಿರ್ತಾವ, ಬಂದಿರ್ತಾವಿಲ್ಲ? 0 ದಿಂದ 20 ಮಿಲಿ ಸೆಕೆಂಡ್ ಅದ ಟೈಮ್. ಅಷ್ಟ್ರೊಳಗೆ ಎಲ್ಲಾ ಪ್ರೊಸೆಸ್ ಬಂದ್ಬಿಟ್ಟಾವ. ಈಗ P2 ಬಂದೈತಿ, P3 ಬಂದೈತಿ, P4 ಬಂದ್ಬಿಟ್ಟೈತಿ. ಹೌದಾ? ತಿಳಿಯಾತದ? ಅರ್ಥ ಆಗ್ಲಿಕ್ಕತ್ತದ? ಈಗ ಏನಾಗ್ತದ? P2 ಕಳಿಸ್ಬೇಕು, P3 ಕಳಿಸ್ಬೇಕು, P4 ಕಳಿಸ್ಬೇಕು. ಅಕಾರ್ಡಿಂಗ್ ಟು ದ ರೂಲ್ ಫಸ್ಟ್ ಕಮ್ ಫಸ್ಟ್ ಸರ್ವ್. ಯಾವ್ದು ಫಸ್ಟ್ ಬಂದತಿ? P2 ಬಂದತಿ. P2 ನ ಕಳಿಸ್ತೀನಿ. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಎಕ್ಸಿಕ್ಯೂಷನ್ ಟೈಮ್? ಅದ್ರದ್ದು 20 ಮಿಲಿ ಸೆಕೆಂಡ್ ಇಂದ P2 ಹೋಗ್ತದೆ. At what time it is going to end, my dears? ಎಲ್ಲಿಗೆ ಮುಗಿತೈತದು ಹೇಳ್ರಿ ನೋಡೋಣ. ಎಲ್ಲಿಗೆ ಮುಗಿತದದು? 20 ಮಿಲಿ ಸೆಕೆಂಡ್ ಸ್ಟಾರ್ಟ್ ಆಗಿ ಎಲ್ಲಿಗೆ ನಿಂದಿರ್ತತಿ? ಎಲ್ಲಿ ಕಂಪ್ಲೀಟ್ ಆಗ್ತೈತದು? 24th ಮಿಲಿ ಸೆಕೆಂಡ್. ಈಗ ವೆರಿ ಗುಡ್. 24th ಮಿಲಿ ಸೆಕೆಂಡ್ ಯಾಕ? ಅದ್ರ ಬಸ್ ಟೈಮ್ ಎಷ್ಟೈತಿ? 4 ಮಿಲಿ ಸೆಕೆಂಡ್. ಅದ ಎಲ್ಲಿ ಸ್ಟಾರ್ಟ್ ಮಾಡೈತಿ? 20 ದಿಂದ 4 ಮಿಲಿ ಸೆಕೆಂಡ್ ಎಕ್ಸಿಕ್ಯೂಟ್ ಆಗ್ತೈತಿ. ಅಂದ್ರ 24 ಗೆ ನಿಂದಿರ್ತೈತಿ. ಕರೆಕ್ಟಾ? P2 ತನ್ನ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂತು. P2 ತನ್ನ
ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಂತು. ನೆಕ್ಸ್ಟ್ ಯಾರು ಹೋಗ್ತಾರ? P3 ಹೋಗ್ತದೋ P4 ಹೋಗ್ತದ? ಎಕ್ಸಿಕ್ಯೂಷನ್ P3 ನ ಕಳಿಸ್ತಿರೋ P4 ನ ಕಳಿಸ್ತಿರೋ? P3 ನ ಕಳಿಸ್ತೀರಿ P4 ನ ಕಳಿಸ್ತೀರಿ? P3 ನ ಕಳಿಸ್ತೀರಿ. ವೆರಿ ಗುಡ್. P3 ನ ಒಳಗೆ ಕಳಿಸಿದ್ರಿ. How much time it is going to take execution? From the 24 millisecond ನಿಂತ್ರ ಎಷ್ಟು milliseconds ತಗೋತದು? 1 millisecond ಆಡ್ ಮಾಡ್ಬೇಕಾ? ಅಂದ್ರ 25. ಇಷ್ಟು ದೂರ ಇರಂಗಿಲ್ಲ 25. ಏನ್ ಮಾಡ್ರಿ ಅಂತಂದ್ರ ಗ್ಯಾಂಟ್ ಚಾರ್ಟ್ ಒಳಗ ಸಮೀಪ್ ಮಾಡಿಬಿಡ್ರಿ. ಇಷ್ಟೇ ಮಾಡಿ 25. ಇದನ್ನು ಅಬ್ಸರ್ವ್ ಮಾಡ್ತಾರ ಅವರು. ನೀನ್ ಟೈಮಿಂಗ್ ಅನ್ನ 1 millisecond ಅಂದ್ರೆ ಇಷ್ಟೇ ಶಾರ್ಟ್ ತೋರಿಸ್ಬೇಕು. 4 millisecond ಅಂದ್ರೆ ಇಷ್ಟು, 20 ಅಂದ್ರೆ ಇಷ್ಟು. ಒಂದ್ ಅಂದಾಜ್ ಮೇಲೆ ಇಷ್ಟೇ ಬರಬೇಕು, ಸ್ಕೇಲ್ ಇಟ್ಟು ಹೊಡಿಬೇಕಂತಿಲ್ಲ. ಇಲ್ಲ ನೋಡ್ರಿ, 1 ಸೆಕೆಂಡ್ ತೋರಿಸ್ಬೇಕಾ, 1 millisecond ತೋರಿಸ್ಬೇಕಾ? ಅದಕ್ಕೆ ಇದನ್ನ ಏನ್ ಮಾಡಿದೆ, ಸೈಜ್ ಅನ್ನ ಸಣ್ಣ ಮಾಡ್ಕೊಂಡು. ಕರೆಕ್ಟ್ ಅದನ? ನೆಕ್ಸ್ಟ್ ಯಾರದಾರ ನನಗಿಲ್ಲ? P4. ಉಳಿದ P4 ಒಂದೇ. ಅದನ್ನ ಏನ್ ಮಾಡ್ತೀನಿ ನಾನು? P4 ಅನ್ನ ಕಳಿಸ್ತೀನಿ. 25 ಎಷ್ಟೊತ್ತನ ಎಕ್ಸಿಕ್ಯೂಟ್ ಆಗ್ತದ? 25 ಅಂಟಿಲ್ ಎಲ್ಲಿ ತನ ಎಕ್ಸಿಕ್ಯೂಟ್ ಆಗತ್ತೆ? 25 plus 30. ಯಾಕಂದ್ರೆ ಎಕ್ಸಿಕ್ಯೂಷನ್ ಟೈಮ್ ಏನಿತ್ತು ನನಗ 30 ಐತಿ. ವಾಟ್ ಇಸ್ ದ ಟೈಮ್ ಹಿಯರ್? 55. This completes the Gantt chart. Gantt chart ತಿಳಿದೈತಿ ನಿಮಗೆಲ್ಲರಿಗೂ? Gantt chart ತಿಳಿದೈತಿ? Raise your hand. How to draw the Gantt chart ತಿಳಿದದ? Okay, good. Okay, good. Next what happens? Next what I need to do? I need to draw the table. What the table is going to contain? I will draw and you are going to tell it. That is, it goes to 1 second. 55 agate. From here I am going to start the thing. That is, first ಏನಾಗಬೇಕು? ನಾನು ಫಸ್ಟ್ ಟೇಬಲ್ ಕಂಟೆಂಟ್ ಏನಿರ್ತದ? Process. Am I right? ಫಸ್ಟ್ ಟೇಬಲ್ ಆಫ್ ಕಂಟೆಂಟ್ ಏನಿರ್ತತಿ? ಪ್ರೋಸೆಸ್ ಇರ್ತತಲ್ಲ, ಹೌದು ಇಲ್ಲೋ? ನೆಕ್ಸ್ಟ್ ಟೇಬಲ್ ಕಂಟೆಂಟ್ ಏನದ? ನೆಕ್ಸ್ಟ್ ಟೇಬಲ್ ದಾಗ ಏನ್ ಹಾಕ್ತೀನಿ ನಾನು? What this table is going to contain? Chat with me until the problem ಮುಗಿತನ ನೀವು ಚಾಟ್ ಮಾಡ್ಬೇಕು ನನ್ನ ಜೊತೆ. ಪ್ರಾಬ್ಲಮ್ ಸೆಷನ್ ಮುಗಿತನ. ಓಕೆ, ಪ್ರೋಸೆಸ್. ನೆಕ್ಸ್ಟ್ ಏನ್ ಹಾಕಿನಿ? ಅರೈವಲ್ ಟೈಮ್, AT ಅಂತ ಕರಿತಿರೋದು ನೀವು. ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತೀನಿ ನಾನು, ನೀವು ಫುಲ್ ಫಾರ್ಮ್ ಯೂಸ್ ಮಾಡ್ಬೇಕು. ನಾನು ಶಾರ್ಟ್ ಫಾರ್ಮ್ ಬಿಕಾಸ್ ಬೋರ್ಡ್ ಶಾರ್ಟೇಜ್ ಇರೋದ್ರಿಂದ. ನೆಕ್ಸ್ಟ್ ಏನದ ರೀ? ನೆಕ್ಸ್ಟ್ ಕಾಲಮ್ ಒಳಗೆ ಏನಾಗ್ತೀರಿ? burst time, BT. I want all the students should interact. What is the next column ಒಳಗೆ ಏನು ಮಾಡ್ತೀರಿ? ಇಲ್ಲಿ ಏನು ಬರೀತೀರಿ? completion time, that is CT. completion time. correct ಅದನಾ? after that I think you are going to write turnaround time, TAT. What about next? Waiting time. Am I right, my dear students? Correct? Format is correct now. The format is correct now. Okay, good. So what are the processes? P1, P2, P3, P4. Correct?
ಎಸ್ ಆರ್ ನೋ? 4 ಪ್ರೊಸೆಸ್ ಇರ್ತಾವ ನಮ್ಮ ಹತ್ರ. ಯಾವಾಗ ಬಂದದ ಪ್ರೊಸೆಸ್, ಯು ವಿಲ್ ಗೆಟ್ ದೀಸ್ ವ್ಯಾಲ್ಯೂಸ್ ಹಿಯರ್. P1 ಎಷ್ಟಕ್ಕೆ ಬಂದೈತಿ? 0. P2 ಎಷ್ಟಕ್ಕೆ ಬಂದದ? 1. P3 ಎಷ್ಟಕ್ಕೆ ಬಂದದ? 2. P4 ಎಷ್ಟಕ್ಕೆ ಬಂದದ? 3. Isn't it? Isn't it? You will get a burst time. You will get a burst time also in the raw data. The raw data will be given in a table that you need to write here. 20. Next one is 4. Next one is 1. Next one is 30. See, this 3 columns are ready-made food to you. These 3 are ready-made because already we had given. Just you need to draw the Gantt chart, then you need to place it here. You will get 3 marks. If you do this one, you will get a 3 marks. You will get a 3 marks. So what happens now? I need to write a completion time. Where you are going to get a completion time, my dear students? Where you are going to get the completion time? ನಿಮ್ಮ completion time ಎಲ್ಲಿ ಗೊತ್ತಾಗ್ತತಿ? By what? By seeing the thing. ಯಾವುದನ್ನ ನೋಡಿ ನೀವು ತಿಳ್ಕೊತೀರಿ? ನಿಮಗೆ ಕೇಳಾಕತ್ತೀನಿ ಕಂಪ್ಲೀಷನ್ ಟೈಮ್ ಎಲ್ಲಿ ಗೊತ್ತಾಗತ್ತೆ ಅಂತ. ಗ್ಯಾಂಟ್ ಚಾರ್ಟ್ ಒಳಗೆ ಗೊತ್ತಾಗ್ತದಾ? ಗ್ಯಾಂಟ್ ಚಾರ್ಟ್ ಒಳಗೆ ಯಾವ್ದು ಕಂಪ್ಲೀಷನ್ ಟೈಮ್ ನನಗೀಗ? ದಿಸ್ ಒನ್ ಇಸ್ ಅ ಕಂಪ್ಲೀಷನ್ ಟೈಮ್ ಆಫ್ P1. ನೋಡ್ರಿ, P1 ಎಲ್ಲಿ ಕಂಪ್ಲೀಟ್ ಆಗ್ಯದ? 20. P2 ಎಲ್ಲಿ ಕಂಪ್ಲೀಟ್ ಆಗ್ಯದ? 24. P3 ಎಲ್ಲಿ ಕಂಪ್ಲೀಟ್ ಆಗೈತಿ? 25. P4 ಎಲ್ಲಿ ಕಂಪ್ಲೀಟ್ ಆಗ್ಯದ? 55. ರೈಟ್ ಮಾಡ್ರಿ. P1 ಎಲ್ಲಿ ಕಂಪ್ಲೀಟ್ ಆಗ್ಯದ್ರು? P1 ಅದ ಕಂಪ್ಲೀಷನ್ ಟೈಮ್ ಏನು? P1 ಅದ ಕಂಪ್ಲೀಷನ್ ಟೈಮ್ ಏನ್ರಿ? What is the P1 completion time? 20 milliseconds. What is the completion time of P2? 24 milliseconds. What is the completion time of P3? 25 milliseconds. What is the completion time of P4? That is 55. Am I right? Am I right? Completion time calculate ಮಾಡು ತಿಳಿತು ನಿಮಗೆ. Completion time ತಗೊಳ್ಳೋದು ತಿಳಿತು. Clear? How to calculate the TAT, that is total turnaround time? Turnaround time ಅನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? What is the formula? What is the formula for turnaround time? Submission time ಹಿಡ್ಕೊಂಡು completion time ತನ ತಗೊಂಡ್ರಿ ಅಂತಂದ್ರೆ turnaround time ಸಿಗ್ತದ ಅಂತ ಹೇಳಿದ್ದೆ. Then what is the formula? From the submission, the time interval from the submission of the process until it completes its task, that is CT minus AT, completion time minus arrival time. ಬಂದಂತ time minus completion time ಮಾಡಿದ್ರೆ ನಿಮಗೆ total turnaround time ಸಿಗುತ್ತೆ. ವಾಟ್ ಮಾಡಿ ಏನು ಮಾಡಬೇಕು ನೀವು? CT minus AT ಮಾಡಬೇಕು. ಅಂದಾಗ ನಿಮಗೆ ಏನು ಸಿಗ್ತತಿ? total turnaround time ಸಿಗುತ್ತೆ. ಕರೆಕ್ಟ್ ಅದರಿ? ಅರ್ಥ ಆಗ್ಲಿಕ್ಕತ್ತದ? What is the formula for waiting time? What is the formula for waiting time? The total that is a turnaround time is containing the waiting time. By minusing the execution time, we are going to get the waiting time. Turnaround time ತೆಗೆದ್ಬಿಟ್ಟಿನ ಈಗ. Turnaround time ಒಳಗ ನನಗೆ waiting time ಐತಿ. ಆ waiting time ಅನ್ನ ತೆಗಿಬೇಕಂದ್ರೆ ನಾನು ಏನು ಮಾಡಬೇಕು? ಎಷ್ಟು ಎಕ್ಸಿಕ್ಯೂಷನ್ ಆಗೈತಿ ಅದ್ರೊಳಗೆ ಮೈನಸ್ ಇಷ್ಟು ತೆಗೆದ್ವಿ ಅಂತಂದ್ರ ನಮ್ಗೆ ಏನ್ ಸಿಗ್ತದ? waiting time ಸಿಗ್ತತಿ. That is TAT minus BT. ತಿಳಿತತಿ? ತಿಳಿಲಿಕತ್ತದ? ಮಾಡ್ರಿ ಈಗ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ ನೋಡೋಣ. ಏನ್ ಮಾಡ್ಬೇಕು ನಾ? TAT of P1 ಕಂಡುಹಿಡಿಬೇಕಾ? TAT of P1 ಕಂಡುಹಿಡಿಬೇಕಂದ್ರ completion time minus arrival time. Correct ada? What is the completion time of P1? 0. 20 minus 0, 20 will get. 24 minus 1, 24 minus 1. Why 24 minus 1? Completion time minus arrival time. 24 minus 1, 23 I am going to get. 25 minus
2. 25 minus 2, isn't it? 25 minus 2, what it is going to get? What I'm going to get? 23 again. What is the next? What is the next? 55 minus 3. 55 minus 3, what it is? 52. Correct, Adri? What is the total answer here? Total turnaround time 20 plus 23 plus 23 plus 52, 118. The total turnaround time is, total will be 118. Now I need to calculate the waiting time. How you are going to calculate? TAT minus BT. TAT minus BT. First TAT minus BT ಎಷ್ಟೊತ್ತನ ವೇಟ್ ಮಾಡೈತೆ? ವೇಟೇ ಮಾಡಿಲ್ಲ, ಪ್ರೋಸೆಸ್ ಬಂದ ತಕ್ಷಣ ಕಂಡೇ ಬಿಡ್ತದ ನಿಮಗಿಲ್ಲ. ಪ್ರೋಸೆಸ್ 0 ತಕ ಅರೈವ್ ಆಗೈತಿ, ಹಂಗೆ ಕಳ್ಸೇ ಬಿಟ್ಟಿವಿ. There is a no waiting time for P1. So that is we are going to take it as 0 because TAT minus BT, 20 minus 20, how much it is? 0. 23 minus 4, how much it is? How much, my dear? 23 minus 4, that is 19. That is 19. What about a 23 minus 1? 23 minus 1 will be 22. If you are getting confused with this one, you can do separately. Adanna third problem ಒಳಗೆ ಹೇಳ್ತೀನಿ ಅಂತ. Okay, separately ಅಂದ್ರೆ separate calculation ಮಾಡ್ಕೊಂಡು ಕುಂದ್ರುದು. That will need a 2 hours time, 1.5 hour time. Okay. Next, what happens here? Next, what happens? 52 minus 30. 52 minus 30. ಮಾಡಿದ್ರೆ ಎಷ್ಟು ಬರುತ್ತೆ? 52 minus 30 ಮಾಡಿದ್ರೆ ಎಷ್ಟು ಬರುತ್ತೆ? 2 as it is, 22. Correct, Re? Correct? What is the total? What is the total? What is the total, my dear students? Do it. That is 0 plus 19 plus 22 plus 22. 63 is our total. 63 is our total. Arthata? Clear the table. Clear with the table. Clear with the table. Raise your hand. Clear with the table. Raise your hand. Good. See what happens now. What I need to do now? I need to find out the average waiting time. I need to find out the average waiting time. That is, I am going to write here average waiting time, total of waiting time divided by number of processes. This is what a formula. In every session, in every problem, you need to write a formula because the formula is having the marks. Total of waiting time divided by number of processes. What is the total of waiting time is? 63. 63 by what is the number of processes are there? 1, 2, 3, 4. The 4 processes. What will be the answer? 63 by 4. What will be the answer? 15 by 15.75. 15.75 milliseconds. Nodri, 15.75 milliseconds. This is our average waiting time. This is our average waiting time. Average waiting time ಗೆ ಮುಗಿಸಿಲ್ಲಮ್ಮ, ಇನ್ನೊಂದು ಕೇಳ್ತಾನೆ ನಿಮಗೆ ಏನಂತ? Find the average turnaround time. ಏನ್ ಮಾಡ್ತೀರಿ ಇವಾಗ? ಏನ್ ಮಾಡ್ತೀರಿ ಹೇಳ್ರಿ?
ಫಾರ್ಮುಲಾ ಏನ್ ಹಾಕ್ಬೋದು ನಾ ಇಲ್ಲಿ total of turnaround time divided by number of process. Total of turnaround time divided by number of process. I will write it here itself. I will rub it. Okay. Here I am going to do it. What it is? Average with turnaround time. Average TAT equal to total of TAT divided by number of process. ಏನ್ ಮಾಡ್ಬೇಕು ನಾ ಇಲ್ಲಿ ಟೋಟಲ್ ಎಷ್ಟು ಬಂದತಿ ಇಲ್ಲಿ ಐತ್ ನೋಡ್ರಿ ಟೋಟಲ್ ಆಫ್ TAT 118 ಟೋಟಲ್ ಆಫ್ TAT 118 ಇಲ್ಲ ಅದ ನೋಡ್ರಿ ಅದನ್ನ ಬರೀಬೇಕು ಟೋಟಲ್ ಆಫ್ TAT ಅದ ಟೋಟಲ್ ಆಫ್ TAT 118 divided by number of processes 4. What will be the answer? Yes my dear students, adiro illo adiri answer ಮಾಡ್ರಿ answer it. It is 29.5 milliseconds. 29.5 milliseconds. This is a second category problem. Clear agada? Clear agidri? This is what a second problem of FCFS. Clear with the second problem? All of you. Is there any doubt? Enre ತಿಳಿದಿಲ್ಲ ಪ್ರಾಬ್ಲಮ್ ಪೂರಾ ತಿಳಿದೈತಿ ಪ್ರಾಬ್ಲಮ್ ಪೂರಾ ತಿಳಿದೈತಿ clear with the problem? All of you students, all of you raise your hands. ಎಲ್ಲರೂ ಕೇಳಾಕತ್ತೀನಿ ನಾನು 10 ಮಂದಿಗಲ್ಲ 10 ಮಂದಿ ರೈಸ್ ಮಾಡಬೇಡ್ರಿ ಹ್ಯಾಂಡ್ ಅನ್ನ. Okay, solve it and send it to me. Only few students are doing this one. Consider a set of process. Consider a set of process. It is visible or not? Consider a set of process that is P1, P2, P0, P1, P2, P3, P4. P0, P1. P0, P1, P2, P3, P4. This is a process. This is arrival time now. 0, 1, 2, 3, 4. This is a burst time. That is 3, 1, 6, 10, 2. Here, calculate average waiting time, average turnaround time by FCFS. This is your homework. Okay, you need to solve in a single notebook. At last of the session end ಮಾಡ್ತಿರ್ತೀನಲ್ಲ 4 algorithms ಮುಗಿಯನ ಆ notebook ಅನ್ನ ಸಬ್ಮಿಟ್ ಮಾಡಬೇಕು ನೀವು ನನಗೆ ಲಕ್ಷ್ಯ ಇರಲಿ notebook ಅನ್ನ ಮಾಡಿ ಅದ್ರಾಗ ಬರಿಬೇಕು. ಓಕೆ, ಆ notebook ಅನ್ನ ನೀವು ಲಾಸ್ಟ್ ಗೆ ಪ್ರಾಬ್ಲಮ್ಸ್ ಮುಗಿದ ಮೇಲೆ ಕಾಲೇಜಿಗೆ ಬಂದು ಸಬ್ಮಿಟ್ ಮಾಡಬೇಕು. ತಿಳಿತೈತಿ? Clear it is? Raise your hands. ಇನ್ನೊಂದು ಸ್ಮಾಲ್ ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡ್ತೀನಿ ನಾನು. ಐ ಥಿಂಕ್ ನಾನು 5 minutes, still 5 minutes. ಇದನ್ನ ಆಮೇಲೆ ಅಲ್ಲಿ ವಿಡಿಯೋ ಒಳಗಡೆ ನೋಡಿ ಬರ್ಕೋರಿ. I will discuss here.
FCFS ಒಳಗ 3 category of problems ಬರ್ತಾವ. 3 category ಬರ್ತಾವ. Problems are having the 3 categories in FCFS. 3 categories ಆಗ ಟೈಪ್ ನಾ ಡಿವೈಡ್ ಮಾಡ್ಕೊತೀನಿ. ಡಿವೈಡೇಷನ್ ಹಂಗಿಲ್ಲ, ನಾ ಡಿವೈಡ್ ಮಾಡ್ಕೊತೀನಿ. ಎವ್ರಿ ಟೈಮ್ ಡಿವೈಡ್ ಮಾಡ್ಕೊತೀನಿ. ಹೆಂಗಂದ್ರ ಸೇಮ್ ಅರೈವಲ್ ಟೈಮ್ ಇತ್ತಂದ್ರ the first category goes here, same arrival time. ನಿಮಗೆ ಗೊತ್ತದ ಸೇಮ್ ಅರೈವಲ್ ಟೈಮ್ ಕೊಟ್ಟಿದ್ದೆ ನಾನು ನಿಮ್ ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಏನಿತ್ತು ಅಂತಂದ್ರ ಡಿಫರೆಂಟ್ ಅರೈವಲ್ ಟೈಮ್. ಕ್ಯಾಟಗರೀಸ್ ಮಾಡ್ಕೊಳಾಗತ್ತೀವಿ ನಾವು. FCFS ಒಳಗ ಫಸ್ಟ್ ಕ್ಯಾಟಗರಿ ಪ್ರಾಬ್ಲಮ್ ಕಲ್ತೀವಿ. ಫಸ್ಟ್ ಕ್ಯಾಟಗರಿ ಪ್ರಾಬ್ಲಮ್ that is same arrival time for all the processes based on the order we are going to send. In today's class we learned a different arrival time, that is different arrival time for different processes. The third category is there, that is idle problems ಅಂತ ಕರೀತೀವಿ ನಾವು. idle problems ಏನದ ಐಡಲ್ ಪ್ರಾಬ್ಲಮ್ಸ್ ಅವಾಗ ತಿಳ್ಕೊಳಕ್ರಿ. ಐಡಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ನಾವು. ಐಡಲ್ ಪ್ರಾಬ್ಲಮ್ ಅಂತ ಕರಿತೀವಿ. ಯಾಕೆ ಅದನ್ನ ಕರಿತೀವಿ ಅಂತ ಹೇಳ್ತೀನಂತೆ. ಸೊ ನಾವ್ ಯಾವ ಕ್ಯಾಟಗರಿ ಒಳಗದೀವಿ ಈಗ? ಇವತ್ ನಾವು ಡಿಫರೆಂಟ್ ಟೈಮ್ ಕಲ್ತೀವಿ, ಸೇಮ್ ಟೈಮ್ ಕಲ್ತೀವಿ. ನಾಳೆ ನೀವು ಐಡಲ್ ಟೈಮ್ ಮೇಲೆ ಟೈಮ್ ಗ್ಯಾಪ್ ಇರ್ತದೆ. ಅರೈವ್ ಆಗ್ಲಿಕ್ಕೆ 1 ಸೆಕೆಂಡ್ ಅಥವಾ 2 ಸೆಕೆಂಡ್ ಗ್ಯಾಪ್ ಬಿಟ್ಟಿರ್ತೀವಿ. ಆ ಗ್ಯಾಪಿಗೆ ಐಡಲ್ ಟೈಮ್ ಅಂತ ಕರಿತೀವಿ. ಅದನ್ನ ಹೇಳ್ತೀನಿ ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ. 3 ಕ್ಯಾಟಗರಿ ಬರ್ತಾವ. ಈ 2 ಕ್ಯಾಟಗರಿ ತಿಳಿದಾವ ನಿಮಗ? this one and this one ತಿಳಿದೈತಿ? Clear with the problems of category 1 and category 2? Okay, is there any doubts you can raise? If is there any doubts you can. In tomorrow's class we are going to continue with the next session, that is idle time based. Okay, thank you.